ದೇವೇಗೌಡರಷ್ಟೇ ಅಲ್ಲ, ಕುಮಾರಸ್ವಾಮಿ ಅವರ ಕೊಡುಗೆಗಳ ಪಟ್ಟಿಯನ್ನು ಜನರ ಮುಂದಿಟ್ಟ ನಿಖಿಲ್ ಕುಮಾರಸ್ವಾಮಿ ಸಾಧನೆಗಳ ಲಿಸ್ಟ್ ಅನ್ನೇ ಹೇಳುತ್ತಾ ಹೋದ್ರು. ಹಾಗೆ ಹೇಳುತ್ತಲೇ ಭವಿಷ್ಯವನ್ನು ಜನರ ಮುಂದಿಟ್ಟ ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ ಅನ್ನ ತರಾಟೆಗೆ ತೆಗೆದುಕೊಂಡರು. ಬಿಬಿಎಂಪಿಯನ್ನ ಜಿಬಿಎ ಎಂದು ಬದಲಿಸಿ ಅದನ್ನೇ ಸಾಧನೆ ಎಂದುಕೊಂಡಿದ್ದಾರೆ ಎಂದ ನಿಖಿಲ್ ಜಿಬಿಎಗೆ ಹೊಸ ವ್ಯಾಖ್ಯಾನವನ್ನೇ ಕೊಟ್ಟರು. ಜಿಬಿಎ ಅಂತಕ್ಕಂಥದ್ದನ್ನ ಹೊಸದಾಗಿ ನೇಮಕಾತಿ ಮಾಡಿ ಘೋಷಣೆ ಮಾಡಿದ್ದಾರೆ. ಜಿ ಅಂದ್ರೆ ಏನಪ್ಪಾ ಅಂದ್ರೆ ಗಾರ್ಬೇಜ್, ಬಿ ಅಂದ್ರೆ ಏನಪ್ಪಾ ಅಂದ್ರೆ ಬ್ಯಾಡ್ ರೋಡ್ಸ್, ಎ ಅಂದ್ರೆ ಏನಪ್ಪಾ ಅಂದ್ರೆ ಎ ಖಾತೆ ಸ್ಕ್ಯಾಮ್. ಇದು ಕಾಂಗ್ರೆಸ್ನ ಈ ಆಡಳಿತದಲ್ಲಿ ಬೆಂಗಳೂರು ನಗರದ ಜನತೆಗೆ ಕೊಡ್ತಾ ಇರ್ತಕ್ಕಂಥ ಕೊಡುಗೆ. ಬೆಂಗಳೂರು ಅಂತಕ್ಕಂಥ ನಗರ ಇವತ್ತು ಇಡೀ ವಿಶ್ವದಲ್ಲೇ ಒಂದು ಗ್ಲೋಬಲ್ ರೆಕಗ್ನಿಷನ್ ಸಿಕ್ಕಿದೆ. ಆದರೆ ಇಂಥ ಒಂದು ನಗರಕ್ಕೆ ನೀವು ಪಾಪ ಸರ್ಕಾರದವರು ಸಾಕಷ್ಟು ಗ್ಲೋಬಲ್ ಇನ್ವೆಸ್ಟರ್ ಮೀಟ್ಗಳನ್ನ ಕರಿತೀರಿ. ಆದರೆ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ಗಳನ್ನ ಕೇವಲ ಕಾಟಾಚಾರಕ್ಕೆ ಕರೀತಕ್ಕಂಥದ್ದು, ಅವರಿಗೆ ಯಾವುದೇ ರೀತಿಯಾದಂಥ ಇನ್ಫ್ರಾಸ್ಟ್ರಕ್ಚರ್ಗಳು, ಇವತ್ತೇನು ಮೂಲಭೂತ ಸೌಕರ್ಯಗಳು ಆ ಕಂಪ್ನಿ ಬಂದು ಬೆಂಗಳೂರಿನಲ್ಲಿ ನೆಲೆಸಬೇಕು ಅಂತಕ್ಕಂಥದ್ದಾದ್ರೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ನ ಪ್ರಾವಿಷನ್ ಮಾಡಬೇಕಾಗಿದೆ. ಆದರೆ ಇಲ್ಲಿವರೆಗೂ ಈ ರಾಜ್ಯ ಸರ್ಕಾರ ಎಷ್ಟು ಹೊಸ ಹೊಸ ಕಂಪ್ನಿಗಳನ್ನ ಇವತ್ತು ಕರೆತರಲಿಕ್ಕಾಗಿದೆ ಅಂತಕ್ಕಂಥ ಯಕ್ಷ ಪ್ರಶ್ನೆ. ಅದೇ ನಮ್ಮ ಪಕ್ಕದ ಆಂಧ್ರ ಪ್ರದೇಶಿನ ರಾಜ್ಯ, ಅಲ್ಲಿ ಒಂದು ಹೊಸ ಪಾಲಿಸಿನೇ ತಗೊಂಡು ಬಂದಿದ್ದಾರೆ ಅಲ್ಲಿರ್ತಕ್ಕಂಥ ಸರ್ಕಾರ. ಪೈಸೆ ಲೆಕ್ಕಾಚಾರದಲ್ಲಿ ಭೂಮಿಯನ್ನ ಕೊಡ್ತೇವೆ, ಕಂಪ್ನಿಗಳು ಬನ್ನಿ ಆಂಧ್ರ ಪ್ರದೇಶಕ್ಕೆ ಅಂತ ತುಂಬು ಹೃದಯದಿಂದ ಸ್ವಾಗತ ಮಾಡಿ ಕರೀತಾ ಇದ್ದಾರೆ. ಆದ್ರೆ ಪಾಪ ಇಲ್ಲಿ ಒಬ್ರು ಇದ್ದಾರೆ, ಮಹಾನ್ ನಾಯಕರು, ಉಪಮುಖ್ಯಮಂತ್ರಿಗಳು, ಬೆಂಗಳೂರು ನಗರದ ಉಸ್ತುವಾರಿ ಮಂತ್ರಿಗಳು. ಹೀಗೆ ಹೇಳುತ್ತಲೇ ಡಿಕೆ ಶಿವಕುಮಾರ್ ಅವರನ್ನು ತರಾಟೆಗೆ ತೆಗೆದುಕೊಂಡ ನಿಖಿಲ್ ಮೂಲ ಸೌಕರ್ಯ ಪ್ರಶ್ನೆ ಮಾಡಿದ ಉದ್ಯಮಿಗಳನ್ನ ಪ್ರಶ್ನೆ ಮಾಡುತ್ತಿರುವ ಡಿಕೆ ಅವರ ಕಥೆಯನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟರು. ಔಟರ್ ರಿಂಗ್ ರೋಡ್ ನಲ್ಲಿ ಬೆಂಗಳೂರಿಗೆ ದೊಡ್ಡ ದೊಡ್ಡ ಕಂಪ್ನಿಗಳ ಕಡೆಯಿಂದ ಪ್ರತಿ ವರ್ಷವೂ ಕೂಡ ಸರ್ಕಾರಕ್ಕೆ ಒಂದು ತೆರಿಗೆ ಮೂಲದಲ್ಲಿ 800ರಿಂದ 900 ಕೋಟಿ ರೂಪಾಯಿಯಷ್ಟು ಟ್ಯಾಕ್ಸ್ ಕಲೆಕ್ಷನ್ ಅನ್ನ ಮಾಡ್ತಾರೆ. ಆದ್ರೆ ಅಂತ ಒಂದು ದೊಡ್ಡ ಕಂಪ್ನಿಗಳು ಇರ್ತಕ್ಕಂಥ ಆ ಒಂದು ಜಾಗದಲ್ಲಿ, ಆ ಒಂದು ಔಟರ್ ರಿಂಗ್ ರೋಡ್ ಅಲ್ಲಿ ಒಬ್ಬ ದೊಡ್ಡ ಕಂಪನಿಯ ಸಿಇಒ ಒಂದು ಎಕ್ಸ್ ಖಾತೆನಲ್ಲಿ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಪ್ರತಿನಿತ್ಯ ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ನಮ್ಮ ಕಂಪ್ನಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಪ್ರತಿನಿತ್ಯ ಏನು ಮನೆಯಿಂದ ಆಫೀಸ್ಗೆ ಬರ್ತಾರೆ, ಆಫೀಸಿಂದ ಮನೆಗೆ ತೆರಳ್ತಾರೆ. ಇಲ್ಲಿ ರಸ್ತೆ ಯಾವುದು, ಅಥವಾ ಇಲ್ಲಿ ಚರಂಡಿ ಎಲ್ಲಿದೆ, ಅಥವಾ ಇಲ್ಲಿ ಯಾವ ರೀತಿ ನಾವು ಸಂಚರಿಸಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಧೂಳು ಎದ್ದೇಳ್ತದೆ. ಮಗಕ್ಕೆ ಕರ್ಚೀಫ್ ಕಟ್ಕೊಂಡು, ಬಟ್ಟೆ ಕಟ್ಕೊಂಡು ನಮ್ಮ ಕಂಪ್ನಿಯವರು 2 ತಾಸು 2 ಗಂಟೆ ಇವತ್ತು ಪ್ರತಿನಿತ್ಯ ಮನೆಯಿಂದ ಆಫೀಸ್ಗೆ, ಆಫೀಸಿಂದ ಮನೆಗೆ ಸಂಚಾರ ಮಾಡ್ತಕ್ಕಂಥ ಪರಿಸ್ಥಿತಿ ಔಟರ್ ರಿಂಗ್ ರೋಡ್ ಅಲ್ಲಿ ನಿರ್ಮಾಣ ಆಗಿದೆ ಅಂತಕ್ಕಂಥ ಅಸಹಾಯಕದ ಮಾತುಗಳನ್ನ ಆ ಕಂಪನಿಯ ಒಬ್ಬ ಸಿಇಒ ಆಡಿದಂತ ಸಂದರ್ಭದಲ್ಲಿ ಈ ರಾಜ್ಯವನ್ನ, ಜೊತೆಯಲ್ಲಿ ಬೆಂಗಳೂರು ನಗರವನ್ನ ಪಾಪ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳ ಕಡೆಯಿಂದ ನಾವೆಲ್ಲ ಏನು ಅಪೇಕ್ಷೆಯನ್ನ ಇಟ್ಕೊಳ್ಬೇಕಾಗಿತ್ತು ಅಂತ ಕಂಪನಿಯ ಒಂದು ಸಿಇಒಗೆ ಸೌಹಾರ್ದಿತ್ವ ಕರೆದು ಭೇಟಿ ಮಾಡಿ, ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನನಗೊಂದು ಸಮಯ ಅವಕಾಶ ಕೊಡಿ, ಮುಂದಿನ ದಿನಗಳಲ್ಲಿ ಇವೆಲ್ಲವನ್ನ ಸರಿಪಡಿಸ್ಕೊಡ್ತೇನೆ, ಮತ್ತೆ ಇನ್ ಯಾವುದೇ ರೀತಿ ನೀವು ದುಡುಕಿ ನಿರ್ಧಾರವನ್ನ ತಗೊಂಡ್ಬೇಡಿ, ನಮ್ಮ ಬೆಂಗಳೂರು ನಗರದಲ್ಲೇ ಇರಬೇಕು ಅಂತಕ್ಕಂಥ ಆತ್ಮವಿಶ್ವಾಸವನ್ನ ಮೂಡಿಸ್ಬೇಕಾಗಿತ್ತು. ಅಥವಾ ಅವರ ಹೇಳಿಕೆ ಬಹುಶಃ ನ್ಯಾಷನಲ್ ಮೀಡಿಯಾಗಳೆಲ್ಲ ದೊಡ್ಡ ಚರ್ಚೆ ಆಯ್ತು. ಯಾವ ಒಂದು ಕಂಪ್ನಿ ಸಿಇಒ ಅವನ ಅಸಹಾಯಕತೆಯನ್ನ ಹೊರಗಾಕ್ತ, ಅವನನ್ನ ನೀ ಬೇಕಾದ್ರೆ ಈ ಬೆಂಗಳೂರು ನಗರದಲ್ಲಿ ಇದ್ರಷ್ಟು ಬಿಟ್ರಷ್ಟು. ರಸ್ತೆ ಗುಂಡಿ, ನೀರು, ಕಸ ವಿಲೇವಾರಿಯಂತಹ ಬೇಸಿಕ್ ವೈಫಲ್ಯಗಳನ್ನ, ಸರ್ಕಾರದ ಫೇಲ್ಯೂರ್ ಅನ್ನ ಪಟ್ಟಿ ಮಾಡುತ್ತಾ ಹೇಳುತ್ತಾ ಹೋದ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ರು. ಒಂದು ಮಾತು ಹೇಳಿದ್ರು, ಅದೆಂಥದೋ ಸ್ಕೈಡೆಕ್ ಕಟ್ತೀನಿ ಅಂತ ಹೇಳಿದ್ರು 3 ವರ್ಷದ ಹಿಂದೆ. ಇಲ್ಲಿವರೆಗೂ ಆ ಪುಣ್ಯಾತ್ಮ ಒಂದು ಇಟ್ಕೆ ಕಟ್ಟಕ್ಕಾಗಿಲ್ಲ. ಸ್ಕೈಡೆಕ್ ಬಹಳ ದೂರದ ಮಾತು. ನಾನು ಕೇಳ್ತಕ್ಕಂಥದ್ದು ಉಪಮುಖ್ಯಮಂತ್ರಿಗಳಿಗೆ, ಉಸ್ತುವಾರಿ ಮಂತ್ರಿಗಳಿಗೆ, ಅಲ್ಲಣ್ಣ ಸ್ಕೈಡೆಕ್ ಕಟ್ಟಿ ಏನು ಪ್ರಯೋಜನ ಇದೆ? ಕೆಳಗಡೆ ಭೂಮಿ ಮೇಲೆ ಪ್ರತಿನಿತ್ಯ ಸಮಸ್ಯೆನೇ ಎದುರಿಸ್ತಾ ಇರ್ತಕ್ಕಂಥ ಈ ಪುಣ್ಯಾತ್ಮರು ಬೆಂಗಳೂರು ನಗರದ ನಾಗರಿಕರ ಸಮಸ್ಯೆನೇ ನೀನು ಆಲಿಸ್ತಕ್ಕಂಥದಕ್ಕಾಗ್ತಾ ಇಲ್ಲ. ಇನ್ನಲ್ಲೆಲ್ಲೋ ಆಕಾಶದಲ್ಲಿ ನಿಂತ್ಕೊಂಡು ಕಸದ ರಾಶಿಯನ್ನ ಗಮನಿಸೋದಕ್ಕೆ, ಅಥವಾ ಏನು ರಸ್ತೆಯಲ್ಲಿ ಇವತ್ತು ಗುಂಡಿಗಳು ಬಿದ್ದಿದೆ. ಹೀಗೆ ಹೇಳಿದ ನಿಖಿಲ್ ಕುಮಾರಸ್ವಾಮಿ ಯುವಕರು ಜವಾಬ್ದಾರಿಯಿಂದ ಓಟು ಹಾಕಬೇಕು ಅಂತ ಹೇಳಿದ್ರು. ಅದಾದ ನಂತರ ಮೊಳಗಿದ್ದು ದೇವೇಗೌಡರ ರಣಕಹಳೆ.
ಏನು ನಗರಸಭೆಗಳಿಗೆ ಚುನಾವಣೆ, ಜಿಲ್ಲಾ ಪಂಚಾಯಿತಿಯ ಚುನಾವಣೆ, ಈ ಎಲ್ಲ ಚುನಾವಣೆಗೆ ಈಗಾಗಲೇ ಕೋರ್ಟಿನ ಆದೇಶದ ಪ್ರಕಾರ ಚುನಾವಣೆ ನಡೆಸತಕ್ಕಂತಹದಕ್ಕೆ ಸರ್ಕಾರ ಅನಿವಾರ್ಯವಾಗಿ ಒಪ್ಪಿಕೊಂಡಿದೆ. ಈಗ ಬೆಂಗಳೂರು 5 ಭಾಗ ಮಾಡಿ ಅದಕ್ಕೆ 5 ಜನ ಮುಖಂಡರನ್ನು ನೇಮಕ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಅದರ ಮೇಲುಸ್ತುವಾರಿಗೆ ರಮೇಶ್ ಗೌಡರು ಅಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಪಕ್ಷದ ಸಂಘಟನೆಯ ಬಗ್ಗೆ ಮಾತನಾಡುತ್ತಲೇ 25 ವರ್ಷಗಳ ಪಕ್ಷವನ್ನ ಕಟ್ಟಿದ್ದರ ಬಗ್ಗೆ ಹೇಳಿದರು ದೇವೇಗೌಡರು. ಜಾರಿಗೆ ತರಬೇಕು ಅಂತ ಹೇಳಿ ಅವರು ಕ್ವಶನ್ ಅವರು ಕೂಡ ಸಸ್ಪೆಂಡ್ ಮಾಡಿ ಚರ್ಚೆ ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ರು. ಉಮಾ ಭಾರತಿಯವರು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಹಿಂದುಳಿದ ಸಮಾಜಕ್ಕೆ ಸೇರಿದ ಹೆಣ್ಣುಮಗಳು. ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಅವರು ಧರಣಕ್ಕೆ ಹೋದ್ರು. ನೀವು ಹಿಂದುಳಿದವರಿಗೆ ಮತೀಯ ಅಲ್ಪಸಂಖ್ಯಾತರಿಗೆ ಸಹಾಯ ಮಾಡತಕ್ಕಂಥದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಹೀಗೆ ನೀವು ಈ ನಿರ್ಣಯವನ್ನು ಅಂಗೀಕಾರ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ಹಠ ಹಿಡಿದರು.